ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋರ್ಟ್ನಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಈಗ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಎದೆಯಲ್ಲಿ ಢವಢವ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ. ಹಾಗಾಗಿ ಕೋರ್ಟ್ನಲ್ಲಿ ಇರುವಂತ ಅಪರಾಧಿಗಳಿಗೆ ಈಗ ಎದೆ ಢವಢವ ಅಂತ ಇದೆ. ಏನ್ ಶಿಕ್ಷೆ ಪ್ರಕಟ ಆಗಬಹುದು ಅಂತ. ಅಪರಾಧಿಗಳಿಗೆ ಗರಿಷ್ಠ ಶಿಕ್ಷೆ ಕೊಡುತ್ತಾ ಕೋರ್ಟ್. ವಿನಯ್ ಕುಲಕರ್ಣಿಗೆ ಗಲ್ಲು ಶಿಕ್ಷೆನಾ, ಜೀವಾವಧಿನ? ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆಗುವಂತಹ ಸಮಯ ಇದು. ಈಗಾಗಲೇ ವಕೀಲರ ಹೇಳಿಕೆ ದಾಖಲಿಸಿಕೊಂಡಿರುವಂತಹ ನ್ಯಾಯಾಧೀಶರು ಕೊಲೆ ಅಪರಾಧಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅಥವಾ ಗಲ್ಲಾಗುತ್ತಾ? ಸಿಬಿಐ ಸಲ್ಲಿಸಿದ ಲಿಖಿತ ಮನವಿಯಲ್ಲಿ ಗಲ್ಲು ಶಿಕ್ಷೆನೇ ಆಗಬೇಕು ಅಂತ ಕೋರಿಕೆ ಇದೆ. ಆದರೆ ಎಎಸ್ಟಿ ಗಲ್ಲು ಶಿಕ್ಷೆ ಬದಲು ಜೀವಾವಧಿ ಶಿಕ್ಷೆ ಕೊಡಿ ಅಂತೇಳಿ ಕೋರಿಕೊಂಡಿದ್ದಾರೆ. ಹಾಗಾಗಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವಂತ ಸಮಯ ಸನ್ನಿಹಿತವಾಗ್ತಾ ಇದೆ. ಹೀಗಾಗಿ ಕೌಂಟ್ ಡೌನ್ ಶುರುವಾಗಿದ್ದು ಅಪರಾಧಿಗಳ ಭಯ, ಆತಂಕ, ಟೆನ್ಷನ್ ಮತ್ತಷ್ಟು ದುಪ್ಪಟ್ಟಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. 2016ರಲ್ಲಿ ಕೊಲೆಯಾದಂಥ ಕೇಸ್ಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆಯಾಗಿತ್ತು. ಅದು ಕೂಡ ಬಹಳ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಹಾಗಾಗಿನೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತಿವೆ. ಇದನ್ನ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತೇಳಿ ಕೂಡ ಈಗಾಗಲೇ ಕರೆಯಲಾಗಿದೆ. ಹಾಗಾಗಿನೇ ಶಿಕ್ಷೆ ಪ್ರಮಾಣ ಯಾವ ರೀತಿ ಪ್ರಕಟ ಆಗಬಹುದು ಅನ್ನುವಂಥ ಭಯ ಈಗ ಅಪರಾಧಿಗಳ ಎದೆಯಲ್ಲಿ ಕಾಡ್ತಾ ಇದೆ. ಒಟ್ಟು 17 ಜನ ಆರೋಪಿಗಳಿಗೆ ಈಗ ಅಪರಾಧಿಗಳು ಅಂತ ಈಗಾಗಲೇ ಸಾಬೀತಾಗಿದೆ. ಆ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಇವತ್ತು ಕೋರ್ಟ್ನಲ್ಲಿ. ಒಟ್ಟು 21 ಜನ ಇದ್ರು. ಅದರಲ್ಲಿ 2 ಮಾಫಿ ಸಾಕ್ಷಿಗಳು, 2 ಈ ಒಂದು ಕೇಸ್ನಿಂದ ಖುಲಾಸೆಗೊಂಡಿದ್ದಾರೆ. ಉಳಿದಂಥ 17 ಅಪರಾಧಿಗಳಿಗೆ ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ. ಅದರಲ್ಲೂ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಏನು ಶಿಕ್ಷೆ, ಯಾವ ಪ್ರಮಾಣದ ಶಿಕ್ಷೆ ಪ್ರಕಟ ಆಗುತ್ತೆ, ಇದು ಅವರಿಗೆ, ಅವರ ಕುಟುಂಬಸ್ಥರಿಗೂ ಕೂಡ ಟೆನ್ಷನ್ ಅನ್ನ ಹೆಚ್ಚಿಸ್ತಾ ಇದೆ. ನಿನ್ನೆಯಿಂದನೂ ಕೂಡ ಕಾಯ್ತಾ ಇರುವಂಥ ಒಂದು ಪ್ರಕರಣದ ತೀರ್ಪಿಗಾಗಿ, ಅಂದರೆ ಇಡೀ ರಾಜ್ಯವೇ ಇತ್ತ ಗಮನ ಹರಿಸ್ತಾ ಇದೆ. ಮಾಜಿ ಸಚಿವ ಖುದ್ದಾಗಿ ಈಗ ಶಾಸಕ ಇವರಿಗೆ ಏನು ಶಿಕ್ಷೆ ಪ್ರಕಟ ಆಗಬಹುದು ಅಂತ ಈ ಒಂದು ತೀರ್ಪಿಗೆ ಕಾದು ಕೂತಿದ್ದಾರೆ. ಇನ್ನು ಗಲ್ಲು ಶಿಕ್ಷೆ ಆಗುತ್ತಾ, ಜೀವಾವಧಿ ಆಗುತ್ತಾ ಅಥವಾ ಜೀವಿತಾವಧಿ ಆಗುತ್ತಾ ಅಂತ. ಜೀವಿತಾವಧಿ ಅಂತ ಬಂದಾಗ ಸಾಯೋವರೆಗೂ ಜೈಲಲ್ಲೇ ಇರಬೇಕು. ಮೃತದೇಹವನ್ನು ಮಾತ್ರ ಹೊರಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಇನ್ನು ಜೀವಾವಧಿ ಅಂತ ಬಂದಾಗ 14 ವರ್ಷ ಶಿಕ್ಷೆ. ತದನಂತರದಲ್ಲಿ ಅವರ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಬಹುದು. ಹೀಗಾಗಿ ಈ ಜೀವಾವಧಿ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ, ಗಲ್ಲು ಬೇಡ, ಜೀವಿತಾವಧಿ ಬೇಡ ಅಂತ ಈಗಾಗಲೇ ವಿನಯ್ ಕುಲಕರ್ಣಿ ಪರ ವಕೀಲರು ಕೇಳ್ಕೊಂಡಿದ್ದಾರೆ. ಬಟ್ ಈಗ ವಾದ ಪ್ರತಿವಾದವನ್ನ ಆಲಿಸಿರುವಂತ ನ್ಯಾಯಾಲಯ ಏನ್ ತೀರ್ಪನ್ನ ಕೊಡುತ್ತೆ ಅದರತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಜನ ಅಪರಾಧಿಗಳು, ಅವರ ಸಹಭಾಗಿತ್ವ ಅಂತ ನೋಡಿದಾಗ ಕೊಲೆಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರ ಇದೆ. ಹಾಗಾಗಿ ಯಾರಿಗೆ ಏನು ಶಿಕ್ಷೆಯ ಪ್ರಮಾಣ ಏನು ಅನ್ನೋದೇ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಈಗಾಗಲೇ ಕೋರ್ಟ್ನಲ್ಲಿ ಅಪರಾಧಿಗಳನ್ನ ಹಾಜರುಪಡಿಸಲಾಗಿದೆ. ಅವರ ಹಾಜರಾತಿಯನ್ನ ಖಾತರಿಪಡಿಸ್ಕೊಳ್ತಾರೆ. ತದನಂತರದಲ್ಲಿ ಮತ್ತೇನಾದರೂ ವಾದ ಪ್ರತಿವಾದವಿದ್ರೆ ಆಲಿಸಲಾಗುತ್ತೆ. ಈಗಾಗಲೇ ಸಾಕಷ್ಟು ವಾದ ಪ್ರತಿವಾದ ಆಲಿಸಿರುವಂಥ ನ್ಯಾಯಾಲಯ ಸಾಕಷ್ಟು ಅಂಶಗಳನ್ನು ಆಧಾರವಾಗಿಟ್ಕೊಂಡೇ ತೀರ್ಪನ್ನ ಪ್ರಕಟ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದೆ. ಬಟ್ ಏನು ತೀರ್ಪು ಪ್ರಕಟ ಆಗಬಹುದು, ಯಾವ ಪ್ರಮಾಣದ ಶಿಕ್ಷೆ, ಅದು ಈಗ ಅಪರಾಧಿಗಳಿಗೆ ಟೆನ್ಷನ್ ಹೆಚ್ಚಾಗುವಂತೆ ಮಾಡ್ತಾ ಇದೆ. ಅಪರಾಧಿಗಳ ಫೋಟೋ, ಅವರು A1 A2 ಯಾರ್ಯಾರು ಅದನ್ನು ಕೂಡ ನೀವು ಗಮನಿಸಬಹುದು. ಈ ಕೊಲೆ ಕೇಸ್ನಲ್ಲಿ 2016ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿಮ್ಮಿಗೆ ಹೋದಂಥ ಸಂದರ್ಭದಲ್ಲಿ ಯೋಗೇಶ್ ಗೌಡ
ಅವರನ್ನ ಕಣ್ಣಿಗೆ ಖಾರದ ಪುಡಿ ಎರಚಿ ಭರ್ಭರವಾಗಿ ಹತ್ಯೆ ಮಾಡಲಾಗಿತ್ತು. ಹತ್ಯೆಯ ನಂತರ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಮತ್ಯಾರನ್ನು ಕರ್ಕೊಂಡು ಬಂದು ಸರೆಂಡರ್ ಮಾಡಿಸಲಾಗಿತ್ತು. ಜೊತೆಗೆ ಸಾಕ್ಷಿಗಳನ್ನ ನಾಶ ಮಾಡುವಂತ ಕೆಲಸವೂ ಆಗಿತ್ತು. ನೋಡಿ, ಈಗ ಕೋರ್ಟ್ ಆವರಣದಲ್ಲಿ ವಿನಯ್ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಏನ್ ತೀರ್ಪು ಕೊಡುತ್ತೋ ಅಂತ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿದ್ದಾರೆ. ಕುಟುಂಬಸ್ಥರನ್ನ ಭೇಟಿ ಮಾಡಿದ ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ ಅವ್ರ ಜೊತೆ. ಈ ವೇಳೆ ವಿನಯ್ ಕಂಡು ಕುಟುಂಬಸ್ಥರು ಕಣ್ಣೀರ್ ಹಾಕಿದ್ದಾರೆ. ಕೋರ್ಟ್ನಲ್ಲೇ ಕುಳಿತಿರುವಂತಹ ವಿನಯ್ ಕುಲಕರ್ಣಿ ಕುಟುಂಬ ಶಿಕ್ಷೆಯ ಪ್ರಮಾಣ ಏನಿರುತ್ತೆ ಕಾಯ್ತಿದ್ದಾರೆ. ಕೋರ್ಟ್ ಆವರಣದಲ್ಲಿ ವಿನಯ್ ಕುಟುಂಬಸ್ಥರು ಗೋಳಾಡಿದ್ದಾರೆ. 3 ಜನ ಮಕ್ಕಳಿದ್ದಾರೆ. 2 ಜನ ಹೆಣ್ಮಕ್ಳು, ಓರ್ವ ಗಂಡು ಮಗ, ಜೊತೆಗೆ ಪತ್ನಿ, ತಂದೆ, ತಾಯಿ ಇವರೆಲ್ಲರನ್ನು ಕೂಡ ಮಾತನಾಡಿಸಿದ್ದಾರೆ ವಿನಯ್ ಕುಲಕರ್ಣಿ. ಏನು ಶಿಕ್ಷೆ ಆಗಬಹುದು ಅನ್ನುವಂಥ ಆತಂಕ, ಅದೇ ರೀತಿಯಾಗಿ ಕುಟುಂಬಸ್ಥರಿಗೂ ಕೂಡ ಭಯ ಹೆಚ್ಚಾಗ್ತಾ ಇದೆ. ಈಗಾಗಲೇ ಅವರ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್. ಅಜಯ್, ಈಗಾಗಲೇ ಕೋರ್ಟ್ ಆವರಣದಲ್ಲಿ ಅಪರಾಧಿಗಳ ಕುಟುಂಬಸ್ಥರಿದ್ದಾರೆ. ಕೋರ್ಟ್ಗೆ ಈಗಾಗಲೇ ಅಪರಾಧಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಕೋರ್ಟ್ ಆವರಣದಲ್ಲಿ ಆಗ್ತಿರೋದೇನು, ಜೊತೆಗೆ ಕೋರ್ಟ್ ಒಳಗಡೆ ಏನಾಗ್ತಾ ಇದೆ? ಖಂಡಿತವಾಗ್ಲೂ ಸೌಖ್ಯ. ಈಗಾಗ್ಲೇ ನಿನ್ನೆಯಿಂದನೂ ಕೂಡ ಈಗಾಗ್ಲೇ ಎಷ್ಟು ವರ್ಷಗಳ ಕಾಲ ಈ ಒಂದು ಶಿಕ್ಷೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಸೊ ಹೀಗಾಗಿ ಇವತ್ತು ಬಹುತೇಕವಾಗಿ ಎಲ್ಲರ ಮೇಲೆ ಇರುವಂತ ಯಾವ್ಯಾವ ಚಾರ್ಜಸ್ ಇದೆ ಅದೆಲ್ಲವಕ್ಕೂ ಕೂಡ ಸೂಕ್ತವಾದಂತ ಶಿಕ್ಷೆಯನ್ನ ನ್ಯಾಯಾಧೀಶರು ಕೂಡ ಪ್ರಕಟ ಮಾಡಲಿದ್ದಾರೆ. ಇವತ್ತು ಬೆಳಗಿಂದನೂ ಕೂಡ ಅವರನ್ನ ಏನು ಕೋರ್ಟ್ ಹಾಲ್ ನಲ್ಲೂ ಕೂಡ ಬಿಟ್ಟಿರುವಂತದ್ದು. ಅಲ್ಲೂ ಕೂಡ ಅವರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಅವರು ಕೂಡ ಏನು ಅವರನ್ನ ನೋಡಿ ಈಗಾಗ್ಲೇ ಅಪರಾಧಿಗಳನ್ನ ನೋಡಿ ಏನೋ ಕಣ್ಣೀರು ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗ್ಲೇ ಅವರೆಲ್ಲರೂ ಕೂಡ ಅಪರಾಧಿಗಳು ಅಂತಾನು ಕೂಡ ಈಗಾಗ್ಲೇ ಹೇಳಲಾಗಿರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಲ್ಲೂ ಕೂಡ ಶಿಕ್ಷೆ ಅಂತೂ ಹಾಗೆ ಆಗತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರವನ್ನ ಏನೋ ನೆನ್ಸ್ಕೊಂಡು ಈಗಾಗ್ಲೇ ಕಣ್ಣೀರನ್ನ ಹಾಕ್ತಿದ್ದಾರೆ. ಅವ್ರ ಜೊತೆ ಏನು ಅವರ ಸಂಬಂಧಿಕರು, ಅವರ ಪೋಷಕರು ಎಲ್ಲರೂ ಕೂಡ ಬಂದು ಇಲ್ಲೇ ಮಾತನಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಇನ್ನು ಈಗಾಗ್ಲೇ ಲಂಚ್ ಅವರ್ಸ್ ಆಗಿರೋದ್ರಿಂದಾಗಿ ಇನ್ನು ಆ ಒಂದು 3:30-4 ಗಂಟೆ ನಂತರ ಈ ಒಂದು ಜಡ್ಜ್ಮೆಂಟ್ ಏನಾಗಿದೆ ಆ ಜಡ್ಜ್ಮೆಂಟ್ ಗೆ ಸೂಕ್ತವಾದಂತಹ ಶಿಕ್ಷೆಯನ್ನ ನ್ಯಾಯಾಧೀಶರು ಪ್ರಕಟ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ನ್ಯಾಯಾಧೀಶರು ಈಗಾಗ್ಲೇ ನಿನ್ನೆನೂ ಕೂಡ ಪ್ರತಿಯೊಬ್ಬ ಅಪರಾಧಿಯ ಜೊತೆನೂ ಕೂಡ ಏನೋ ಆ 1-to-1 ಕೂಡ ಅಂದ್ರೆ ಕೇಳಿರುವಂತದ್ದು, ಯಾವ ವಿಚಾರಕ್ಕೆ ನಿಮಗೆ ಶಿಕ್ಷೆಯನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ. ಅವರು ಕೂಡ ಅವರವರ ವೈಯಕ್ತಿಕ ವಿಚಾರಗಳನ್ನ, ವೈಯಕ್ತಿಕ ಜೀವನದಲ್ಲಿ ಆಗ್ತಿರುವಂತಹ ವಿಚಾರಗಳನ್ನ ಕೂಡ ಹೇಳ್ಕೊಂಡಿರುವಂತದ್ದು. ವಿನಯ್ ಕುಲಕರ್ಣಿ ಅವರು ಕೂಡ ಆ ಮಕ್ಳಿದ್ದಾರೆ, 2 ಹೆಣ್ಮಕ್ಳಿದ್ರೆ, ಓರ್ವ ಮಗ ಇದ್ದಾನೆ. ಅವರು ಕೂಡ ನೋಡ್ಕೊಬೇಕು ನಾನು, ಜೊತೆಗೆ ನಾನು ಸಮಾಜ ಸೇವೆಯಲ್ಲಿ ಇದ್ದಂಥವನು, ಮತ್ತೆ ನಾನು ರಾಜಕೀಯದಲ್ಲಿ ಇದ್ದಂಥವನು, ಸಚಿವ ಆದಂಥವನು, ಶಾಸಕ ಆದಂಥವನು, ಮತ್ತೆ ಸಾವಿರಾರು ಹಸುಗಳನ್ನ ಸಾಕಂತವನು, ಅಂದ್ರೆ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಸೊ ಹೀಗಾಗಿ ಕಡಿಮೆ ಶಿಕ್ಷೆಯನ್ನ ನೀಡಿ ಅನ್ನೋ ಒಂದು ಮಾತನ್ನು ಕೂಡ ಅಂದ್ರೆ ಒಂದು ಮನವಿಯನ್ನ ನ್ಯಾಯಾಧೀಶರು ಕೂಡ ಮುಂದೆ ಮಾಡಿದ್ರು. ಸೊ ಈಗ ಅದೆಲ್ಲವನ್ನು ಕೂಡ ಈಗಾಗಲೇ ನ್ಯಾಯಾಧೀಶರು ಗಮನಿಸಿದ್ದಾರೆ. ಅದರ ಜೊತೆಗೆ ಎವಿಡೆನ್ಸ್ ಗಳು ಕೂಡ ಇದೆ. ಕೊಲೆ ಮಾಡಿರುವಂತ ವಿಚಾರಕ್ಕೆ ಈಗಾಗಲೇ ಅಪರಾಧಿಗಳಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಎಲ್ಲರ ಚಿತ್ತ ಕೂಡ ಈಗಾಗಲೇ ಕೋರ್ಟ್ ನತ್ತ ಕೂಡ ಇರುವಂತದ್ದು. ಸೊ ಹೀಗಾಗಿ ಎಲ್ಲರೂ ಕೂಡ ಆ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್. ಫಾಲೋ ಅಪ್ ಮಾಡೋಣ. ನೋಡಿ, ಈಗಾಗಲೇ ಲಂಚ್ ಅವರ್ ಆಗಿರೋದ್ರಿಂದ ತೀರ್ಪು ಅಥವಾ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತ ಸಮಯ ಸ್ವಲ್ಪ ಮುಂದೂಡಿಕೆ ಆಗಿದೆ.